ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ಸೊ ಈ ವಿಡಿಯೋಗೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷದ ಮೊದಲನೇ ವಿಡಿಯೋ ಫ್ಯೂಷನ್ ಮಾಸ್ಟರ್ ಕ್ಲಾಸ್. ಸೊ ಈ ವಿಡಿಯೋ ತುಂಬ ಲೆಂತಿಯಾಗಿರುತ್ತೆ. ಅದಕ್ಕಿಂತ ಈ ವಿಡಿಯೋ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಮುಂದೆ ನಮ್ಮ ಚಾನಲಲ್ಲಿ ಕೆಲವೊಂದು ಸ್ಪೆಷಲ್ ಎಫೆಕ್ಟ್ಸ್ ವಿಡಿಯೋ ಟ್ಯುಟೋರಿಯಲ್ಸ್ ಮಾಡಿದಾಗ ಮತ್ತು ಕೆಲವೊಂದು ಫ್ಯೂಷನ್ ಎಫೆಕ್ಟ್ಸ್ನ ಯೂಸ್ ಮಾಡಿಕೊಂಡು ಟ್ಯುಟೋರಿಯಲ್ ಮಾಡಿದಾಗ ಅದು ನೀಟಾಗಿ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ಸೊ ಇದು ಸ್ವಲ್ಪ ಲೆಂತಿ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಈ ವಿಡಿಯೋನ ದಯವಿಟ್ಟು ಫಾಲೋ ಅಪ್ ಮಾಡಿ. ಇದರಲ್ಲಿ ನಿಮ್ಮ ಫ್ಯೂಷನಿಗೆ ಬೇಕಿರೋ ಬೇಸಿಕ್ಸ್ ಎಲ್ಲ ಇರುತ್ತೆ. ಫ್ಯೂಷನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಸೊ ಫ್ಯೂಷನ್ನ ಮೇನ್ಲಿ ಯೂಸ್ ಮಾಡೋದು ಒಂದು VFX ಕಾಂಪೋಸಿಟಿಂಗಿಗೆ ಮತ್ತು ಮೋಷನ್ ಗ್ರಾಫಿಕ್ಸಿಗೆ ಮತ್ತು ಆ್ಯನಿಮೇಷನ್ಗೆ. ಅಡೋಬಿಯಲ್ಲಾದರೆ ಒಂದು ಎಡಿಟಿಂಗ್ಗೆ ಮತ್ತು ಗ್ರೇಡಿಂಗಿಗೆ ಅಂತ ಅವ್ರದ್ದು ಪ್ರೀಮಿಯರ್ ಪ್ರೋ ಇದೆ. ಸೊ VFX ಕಾಂಪೋಸಿಟಿಂಗಿಗೆ ಅಂತ ಅವ್ರದ್ದು ಆಫ್ಟರ್ ಎಫೆಕ್ಟ್ಸ್ ಇದೆ. ನಮ್ಮ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಆ ಥರ ಇಲ್ಲ. ಫ್ಯೂಷನ್ನ VFX ಕಾಂಪೋಸಿಟಿಗೆ ಅದೊಂದು ಸಪ್ರೇಟ್ ಸಾಫ್ಟ್ವೇರು. ಅದನ್ನ ಬ್ಲ್ಯಾಕ್ ಮ್ಯಾಜಿಕ್ ಅವರು ಬೈ ಮಾಡಿ ಡಾವಿಂಚಿ ರಿಸಾಲ್ವಲ್ಲಿ ಒಂದು ಸಪ್ರೇಟ್ ಪೇಜ್ ಆಗಿ ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಒಂದೇ ಸಾಫ್ಟ್ವೇರಲ್ಲಿ ಫ್ಯೂಷನ್ ಕೂಡ ಸಿಗುತ್ತೆ. ಬೇರೆ ಸಾಫ್ಟ್ವೇರ್ಗೆ ಜಂಪ್ ಆಗಬೇಕು ಅಂತ ಏನಿಲ್ಲ. ಸೊ ಈ ವಿಡಿಯೋದಲ್ಲಿ ಫ್ಯೂಷನ್ ಬಗ್ಗೆ ಇನ್ ಡೆಪ್ತ್ ನೋಡೋಣ. ಬೇಸಿಕ್ಸು ಮತ್ತು ಫ್ಯೂಷನ್ ನೋಟ್ಸ್ ಹೇಗಿರುತ್ತೆ, ಇಂಟರ್ಫೇಸ್ ಹೇಗಿರುತ್ತೆ ಮತ್ತು ಕ್ಲಿಪ್ಸ್ನ ಹೇಗೆ ತೊಗೊಂಡು ಹೋಗೋದು, ಯಾವ ಥರ ವರ್ಕ್ ಆಗುತ್ತೆ. ನಾವು ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ, ಅಲ್ಲಿ ಲೇಯರ್ ಬೇಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ನಮ್ಮ ನೋಟ್ ಬೇಸಿಸಲ್ಲಿ ಕೆಲಸ ಆಗುತ್ತೆ. ಸೊ ಡಾವಿಂಚಿ ರಿಸಾಲ್ವಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ನೋಟ್ ಬೇಸಿಸಲ್ಲೇ ಆಗೋದು. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮಾಸ್ಟರ್ ಕ್ಲಾಸು ಫ್ಯೂಷನ್. ಸೊ ನಾವಿವಾಗ ಎಡಿಟ್ ಪೇಜಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಒಂದು ಕ್ಲಿಪ್ನ ನಾವು ಫ್ಯೂಷನಿಗೆ ಹೇಗೆ ತೊಗೊಂಡೋಗೋದು ಅಂತ ನೋಡೋಣ. ಫ್ಯೂಷನಿಗೆ ಕ್ಲಿಪ್ ತೊಗೊಂಡೋಗೋಕ್ಕೆ ತುಂಬ ಟೈಪ್ಸ್ ಇದೆ. ನಾವು ಒಂದು ಬೇಸಿಕ್ ಲೆವೆಲಿಂದ ಹೇಗೆ ತೊಗೊಂಡು ಹೋಗ್ಬೋದು ಅಂತ ನೋಡೋಣ. ಸೊ ನಾನು ಇವಾಗ ಎಡಿಟ್ ಪೇಜಲ್ಲಿದ್ದೀನಿ. ಇಲ್ಲಿ ನಾನು ಒಂದು ಕ್ಲಿಪ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೀಡಿಯಾ ಪೂಲಿಗೆ ಬಂದು ಒಂದು ಕ್ಲಿಪ್ನ ತೊಗೋತಾ ಇದ್ದೀನಿ. ಸೊ ನಾನಿಲ್ಲಿ ಈ ಕ್ಲಿಪ್ಪನ್ನು ನಾನು ಇವಾಗ ಫ್ಯೂಷನಿಗೆ ತೊಗೊಂಡು ಹೋಗಬೇಕು. ಹೇಗೆ ತೊಗೊಂಡು ಹೋಗ್ಬೋದು ಅಂದರೆ, ಒಂದು ಸಿಂಪಲ್ಲಾಗಿ ಈ ಪ್ಲೇ ಹೆಡ್ ಇರುತ್ತಲ್ಲ, ಪ್ಲೇ ಹೆಡ್ನ ನಾನಿಲ್ಲಿ ಕ್ಲಿಪ್ ಮೇಲೆ ಇಟ್ಟಿದ್ದೀನಿ. ಕ್ಲಿಪ್ ಮೇಲೆ ಇಟ್ಟು ನಾನು ಫ್ಯೂಷನಿಗೆ ಪೇಜಿಗೆ ಹೋಯಿತು ಅಂದಾಗ ನಮ್ಮ ಇದೇ ಕ್ಲಿಪ್ಪು ಫ್ಯೂಷನಲ್ಲಿ ಓಪನ್ ಆಗುತ್ತೆ. ಸೊ ನಮ್ಮ ಪ್ಲೇ ಹೆಡ್ ಯಾವ ಕ್ಲಿಪ್ ಮೇಲಿರುತ್ತೆ, ನಾವು ಫ್ಯೂಷನಿಗೆ ಹೋದಾಗ ಅಲ್ಲಿ ಅದೇ ಕ್ಲಿಪ್ಪು ಫ್ಯೂಷನಲ್ಲಿ ಓಪನ್ ಆಗುತ್ತೆ. ಸೊ ಇದು ಒಂದು ಟೈಪ್ ಆಯಿತು. ನೆಕ್ಸ್ಟು ಈ ಕ್ಲಿಪ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಫ್ಯೂಷನ್ ಕ್ಲಿಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದಾಗ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಸ್ಟಾರ್ ಐಕನ್ ಕ್ರಿಯೇಟ್ ಆಗಿದೆ. ಡಾವಿಂಚಿ ರಿಸಾಲ್ವಲ್ಲಿ ಟೈಮ್ಲೈನಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಯಾವ ಕ್ಲಿಪ್ ಮೇಲೆ ಈ ಥರ ಸ್ಟಾರ್ ಐಕನ್ ಕ್ಲಿಕ್ ಆಗಿರುತ್ತೆ ಇಲ್ಲ ಬಂದಿರುತ್ತೆ, ಆ ಕ್ಲಿಪ್ಪು ಫ್ಯೂಷನಲ್ಲಿ ಓಪನ್ ಆಗಿದೆ, ಇಲ್ಲ ಅದ್ರ ಮೇಲೆ ಫ್ಯೂಷನ್ ಕಂಪೋಸಿಷನ್ ವರ್ಕ್ ಆಗಿದೆ ಅಂತ. ಸೊ ಈ ಥರ ಮಾರ್ಕ್ ಬಂತು ಅಂದರೆ ಅದು ಫ್ಯೂಷನ್ ಕೆಲಸ ಆಗಿದೆ ಅಂತ ಅರ್ಥ. ಸೊ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡಿ ನಾವು ಒಂದು ಫ್ಯೂಷನ್ ಕ್ಲಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಮೀಡಿಯಾ ಪೂಲಿಗೆ ಹೋದಾಗ ಇಲ್ಲಿ ಒಂದು ಟೈಮ್ಲೈನ್ ಕ್ರಿಯೇಟ್ ಆಗಿರುತ್ತೆ, ನ್ಯೂ ಫ್ಯೂಷನ್ ಕ್ಲಿಪ್ ಅಂತ. ಸೊ ಇದು ಸಪ್ರೇಟಾಗಿ ಒಂದು ಟೈಮ್ಲೈನ್ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಇದು ಒಂಥರ ಆಯಿತು. ನೆಕ್ಸ್ಟು ನಾವು ಒಂದು ಖಾಲಿ ಕಾಂಪೋಸಿಟ್ನ ನಾವು ಫ್ಯೂಷನಿಗೆ ತೊಗೊಂಡು ಹೋಗಬೇಕು. ನಾವು ಯಾವ ಕ್ಲಿಪ್ನೂ ತೊಗೊಂಡು ಹೋಗಬಾರ್ದು, ಬರೀ ಖಾಲಿ ಪೇಜ್ನ ತೊಗೊಂಡು ಹೋಗಬೇಕು. ಅಂದರೆ ಇಲ್ಲಿ ಟಾಪಲ್ಲಿ ಬಂದಾಗ ಎಫೆಕ್ಟ್ಸ್ ಆಪ್ಷನ್ ಇರುತ್ತೆ. ಇಲ್ಲಿ ಎಫೆಕ್ಟ್ಸಿಗೆ ಬಂದಾಗ ನಾವಿಲ್ಲಿ ಲೆಫ್ಟ್ ಸೈಡಿಗೆ ಬಂದು ಇಲ್ಲಿ ಎಫೆಕ್ಟ್ಸ್ ಇರುತ್ತೆ. ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕ್ಲಿಪ್ ಅಂತ ನಾವು ನೋಡಿದ್ವಲ್ಲ, ಅದೇ ಥರ ಇಲ್ಲಿ ಫ್ಯೂಷನ್ ಕಾಂಪೋಸಿಷನ್ ಅಂತ ಒಂದು ಕ್ಲಿಪ್ ಇರುತ್ತೆ. ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ಕೋತು ಅಂದರೆ ನಮಗೆ ಒಂದು ಫ್ಯೂಷನ್ ಕಂಪೋಸಿಷನ್ ಬಂದಿರುತ್ತೆ. ಸೊ ಈ ಫ್ಯೂಷನ್ ಕಂಪೋಸಿಷನ್ನ ನಾನು ಫ್ಯೂಷನಲ್ಲಿ ಓಪನ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಬರೀ ಮೀಡಿಯಾ ಔಟ್ ಬಂದಿದೆ, ಮೀಡಿಯಾ ಇನ್ ಬಂದಿಲ್ಲ. ಸೊ ಇಲ್ಲಿ ಏನೂ ಇಲ್ಲ, ಅಂದರೆ ನಮ್ಮ ಮೀಡಿಯಾ ಇನ್ನು ಅಂದರೆ ಖಾಲಿ ಸ್ಪೇಸ್ ಇದೆ, ಏನೂ ವರ್ಕ್ ಆಗಿಲ್ಲ. ಇಲ್ಲಿಂದ ನಾವು ಬ್ಲ್ಯಾಂಕ್ ಸ್ಪೇಸಿಂದ ವರ್ಕ್ ಮಾಡ್ಬೋದು ಅಂತ. ಇವಾಗ ಫ್ಯೂಷನ್ಗೆ ಹೇಗೆ ಕ್ಲಿಪ್ಸ್ನ ತೊಗೊಬರೋದು ಅಂತ ನೋಡಿದ್ವಿ. ಸೊ ನಾನು ಇವಾಗ ಇವೆರಡು ಕ್ಲಿಪ್ನ ಡಿಲೀಟ್ ಮಾಡ್ಕೋತೀನಿ. ನೆಕ್ಸ್ಟು ಮೀಡಿಯಾ ಪೂಲಿಂದ ಇನ್ನೊಂದು ಸಪ್ರೇಟ್ ಕ್ಲಿಪ್ನ ತೊಗೋತೀನಿ. ಕ್ಲಿಪ್ನ ತೊಗೊಂಡು ಇದನ್ನು ಡಬಲ್ ಕಾಪಿ ಮಾಡ್ಕೋತೀನಿ, ಅಂದರೆ 2 ಮಾಡ್ಕೋತೀನಿ. ಡಬಲ್ ಕಾಪಿ ಮಾಡೋಕ್ಕೆ, 2 ಲೇಯರ್ ಮಾಡೋಕ್ಕೆ ಕೀಬೋರ್ಡಲ್ಲಿ ಆಲ್ಟ್ನ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ತು ಅಂದರೆ ಅದೇ ಕ್ಲಿಪ್ಪು ಇನ್ನೊಂದು ಕಾಪಿ ಆಗುತ್ತೆ. ಇಲ್ಲಿ ಕಾಪಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಝೂಮ್ ಮಾಡ್ಕೋತೀನಿ. ಇದನ್ನ ಸ್ವಲ್ಪ ಟ್ರಿಮ್ ಮಾಡ್ಕೋತೀನಿ. ಇದನ್ನು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ಈ ಕ್ಲಿಪ್ನ ಫ್ಯೂಷನಿಗೆ ತೊಗೊಂಡೋಗ್ತೀನಿ. ಇದು ತುಂಬ ಇಂಪಾರ್ಟೆಂಟು, ನಿಮಗೆ ಕೆಲವೊಂದು ಸರಿ ಕನ್ಫ್ಯೂಷನ್ ಆಗ್ಬೋದು. ಇವಾಗ ನಾನು ಇದನ್ನು ಫ್ಯೂಷನಿಗೆ ತೊಗೊಂಡೋಗ್ತೀನಿ. ತೊಗೊಂಡೋದ್ಮೇಲೆ ನಾನಿಲ್ಲಿ ಮಾನಿಟ್ರ್ ಡಬಲ್ ವ್ಯೂವರ್ ಇದೆ, ಇದನ್ನ ಸಿಂಗಲ್ ಮಾಡ್ಕೋತೀನಿ.
ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮ್ಮ ಟೈಮ್ ಲೈನ್ ಸೆಕ್ಷನ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಇದು ನಮ್ಮ ಪ್ಲೇ ಹೆಡ್ಡು. ಇಲ್ಲಿ ರೆಡ್ ಕಲರು ಕಾಣಿಸ್ತಾ ಇದೆಯಲ್ಲ ಲೈನು, ಇದು ನಮ್ಮ ಪ್ಲೇ ಹೆಡ್ಡು. ಇಲ್ಲಿ ನಾನು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಇಲ್ಲೊಂದು ಯೆಲ್ಲೋ ಕಲರ್ ಒಂದು ಪ್ಲೇ ಹೆಡ್ ಇದೆ, ಮತ್ತು ಇಲ್ಲೊಂದು ಯೆಲ್ಲೋ ಕಲರು ಪ್ಲೇ ಹೆಡ್ ಇದೆ. ನೆಕ್ಸ್ಟು ಇಲ್ಲಿ 0 ಫ್ರೇಮ್ಸ್ ಅಂತ ಒಂದು ಆಪ್ಷನ್ ಇದೆ. ಇದು ಫ್ರೇಮ್ 0 ಸ್ಟಾರ್ಟ್ ಆಗಿ ಇಲ್ಲಿ ನಮಗೆ ಫ್ರೇಮ್ 254ವರೆಗೂ ಎಂಡ್ ಆಗಿದೆ. ಇದ್ರ ಮಧ್ಯ ನಮಗೆ ಇಲ್ಲೊಂದು ಯೆಲ್ಲೋ ಕಲರ್ ಒಂದು ಟೈಮ್ ಲೈನ್ ಕಾಣಿಸ್ತಾ ಇದೆ, ಟ್ಯಾಬು ಲೈನು. ಇಲ್ಲೊಂದು ಯೆಲ್ಲೋ ಕಲರು ಲೈನ್ ಕಾಣಿಸ್ತಾ ಇದೆ, ಮಧ್ಯ ನಮ್ಮ ಪ್ಲೇ ಹೆಡ್ ಇದೆ. ಸೊ ಇಲ್ಲಿ ಏನಕ್ಕೆ ಈ ಥರ ಯೆಲ್ಲೋ ಕಲರ್ ಬಂದಿದೆ, ಒಂದೇ ಒಂದು ಸಿಂಗಲ್ ಪ್ಲೇ ಹೆಡ್ಡು ಏನಕ್ಕೆ ಬರ್ತಾ ಇಲ್ಲ, ಯೆಲ್ಲೋ ಕಲರ್ ಏನಕ್ಕೆ ಬಂದಿದೆ ಅಂತ. ಸೊ ಬೇಸಿಕಲಿ ಇದು ಏನಾಗಿದೆ ಅಂದರೆ, ನಾನಿಲ್ಲಿ ಎಡಿಟ್ ಟ್ಯಾಬಲ್ಲಿ ಟ್ರಿಮ್ ಮಾಡ್ಕೊಂಡಿದ್ದಾಗ ನಮ್ಮ ಬಾಕಿ ಸ್ಪೇಸ್ ಇದೆ, ಎಷ್ಟು ಟ್ರಿಮ್ ಮಾಡಿದ್ನಲ್ಲ ಅದು ಕೂಡ ಫ್ಯೂಷನಿಗೆ ಬಂದಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ನಾನು ಟ್ರಿಮ್ ಮಾಡಿದ್ದೀನಿ, ಎಡಿಟ್ ಟ್ಯಾಬಲ್ಲಿ ನಾನು ಇಲ್ಲಿವರೆಗೂ ಟ್ರಿಮ್ ಮಾಡಿದ್ದೀನಿ, ಮತ್ತು ನಾನು ಇಲ್ಲಿವರೆಗೂ ಟ್ರಿಮ್ ಮಾಡಿದ್ದೀನಿ. ಆದರೆ ನಮಗೆ ಫ್ಯೂಷನಲ್ಲಿ ಫುಲ್ ಲೆಂತು ವಿಡಿಯೋ ತೋರಿಸ್ತಾ ಇದೆ. ನಾನು ಟ್ರಿಮ್ ಮಾಡಿರೋ ಮಾರ್ಕರ್ಸು ಮಾತ್ರ ನನಗೆ ಇಲ್ಲಿ ಯೆಲ್ಲೋ ಕಲರ್ ತೋರಿಸ್ತಾ ಇದೆ. ಸೊ ಹೀಗಾಗಿ ಇದೊಂದು ತುಂಬ ಕನ್ಫ್ಯೂಷನ್ ಆಗ್ಬೋದು. ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಮತ್ತೆ ನ್ಯೂ ಫ್ಯೂಷನ್ ಕ್ಲಿಪ್ ಅಂತ ಕ್ಲಿಕ್ ಮಾಡ್ತು ಅಂದಾಗ, ನೆಕ್ಸ್ಟು ಕ್ಲಿಕ್ ಮಾಡಿ ನಾನು ಫ್ಯೂಷನಿಗೆ ಬರ್ತಾ ಇದ್ದೀನಿ. ಫ್ಯೂಷನಿಗೆ ಬಂದಾಗ ಇಲ್ಲಿ ನಮ್ಮ ಟ್ರಿಮ್ಮಿಂಗ್ ಏನಿದೆ ಅದು ಲಾಸ್ಟಲ್ಲಿದೆ. ನನಗಿಲ್ಲಿ ಎಷ್ಟು ಟ್ರಿಮ್ ಮಾಡಿದ್ದೀನೋ ಅಷ್ಟನ್ನು ಕಟ್ ಮಾಡಿ ಅದು ಫ್ಯೂಷನ್ಗೆ ತೊಗೊಂಡೋಗಿದೆ. ನಾವಿಲ್ಲಿ ಟ್ರಿಮ್ ಮಾಡಿಕೊಂಡು ಡೈರೆಕ್ಟಾಗಿ ಏನಾದರೂ ಫ್ಯೂಷನ್ ಪೇಜಿಗೆ ಬಂತು ಅಂದರೆ ನಮಗೆ ಟ್ರಿಮ್ ಮಾಡಿರೋದೇ ಎಕ್ಸ್ಟ್ರಾ ಏನು ಫ್ರೇಮ್ಸ್ ಇದೆ ಅದು ತೋರಿಸುತ್ತೆ. ಸೊ ಇಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿ ಇದನ್ನ ಫ್ಯೂಷನ್ ಕ್ಲಿಪ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮತ್ತೆ ಫ್ಯೂಷನ್ ಪೇಜಿಗೆ ಬಂದಾಗ ನಮಗೆ ಏನು ಟ್ರಿಮ್ ಮಾಡಿದೆ ಅದಷ್ಟು ಮಾತ್ರ ತೋರಿಸುತ್ತೆ, ಉಳಿದಿದ್ದು ಕ್ಲಿಪ್ಪಲ್ಲಿ ಏನೇ ಇದ್ದರೂ ಅದನ್ನು ತೋರಿಸಲ್ಲ. ಇದು ತುಂಬ ಇಂಪಾರ್ಟೆಂಟು, ಕೆಲವೊಂದು ಸರಿ ಕನ್ಫ್ಯೂಷನ್ ಆಗ್ಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಕ್ಲಿಪ್ನ ಈ ಕ್ಲಿಪ್ ಮೇಲೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಕ್ಲಿಪ್ ಮೇಲೆ ಒಂದು ಕ್ಲಿಪ್ ಇದೆ, ಇದು ಕ್ಲಿಪ್ಪಲ್ಲ, ಒಂದು PNG. ಸೊ ನಾನಿವಾಗ ಫ್ಯೂಷನಿಗೆ ಹೋದರೆ ಇಲ್ಲಿ ಯಾವ ಕ್ಲಿಪ್ ಫ್ಯೂಷನಿಗೆ ತಗೊಳುತ್ತೆ ಅಂತ ನೋಡೋಣ. ನಾನಿಲ್ಲಿ ಕ್ಲಿಕ್ ಮಾಡಿ ನಾನಿಲ್ಲಿ ಫ್ಯೂಷನಿಗೆ ಬಂತು ಅಂದರೆ ನನಗೆ ಮೇಲ್ಗಡೆ ಇರೋ ಕ್ಲಿಪ್ಪು ಫ್ಯೂಷನಿಗೆ ತಗೊಳುತ್ತೆ. ಇದೇ ಪ್ರಿನ್ಸಿಪಲ್ಲು ನಮಗೆ ಕಲರ್ ಪೇಜಲ್ಲೂ ಅಪ್ಲೈ ಆಗುತ್ತೆ. ನಾನಿಲ್ಲಿ ಕಲರ್ ಪೇಜಿಗೆ ಹೋಯಿತು ಅಂದರೆ ನನಗೆ ಕಲರ್ ಪೇಜಲ್ಲೂ ಸಹ ಇದೇ ಕ್ಲಿಪ್ಪು ನನಗೆ ತೊಗೋತಾ ಇದೆ. ಅಂದರೆ ಇದರಿಂದ ಏನರ್ಥ ಅಂದರೆ, ಇಲ್ಲಿ ನಮ್ಮ ಪ್ಲೇ ಹೆಡ್ ಇರುತ್ತಲ್ಲ, ಒಂದು ಕ್ಲಿಪ್ ಮೇಲೆ ಯಾವುದೇ ಕ್ಲಿಪ್ ಇತ್ತು ಅಂದರೂ ನಾವು ಕಲರ್ ಪೇಜಿಗಾದರೂ ಹೋಯಿತು ಇಲ್ಲ ಫ್ಯೂಷನ್ ಪೇಜಿಗಾದರೂ ಹೋಯಿತು, ಮೇಲ್ಗಡೆ ಇರೋ ಕ್ಲಿಪ್ಪನ್ನು ಮಾತ್ರ ಫ್ಯೂಷನಲ್ಲಿ ತೊಗೊಳುತ್ತೆ, ಬಾಟಮಲ್ಲಿರೋ ಕ್ಲಿಪ್ನ ತೊಗೊಳ್ಳಲ್ಲ. ಸೊ ಇದನ್ನು ತೊಗೋಬೇಕು ಅಂದರೆ ನಮಗೆ 2 ಆಪ್ಷನ್ ಇದೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನಾವಿಲ್ಲಿ ಓಪನ್ ಇನ್ ಫ್ಯೂಷನ್ ಪೇಜ್ ಅಂತ ಕೊಟ್ಟರೆ ಫ್ಯೂಷನಿಗೆ ಬರುತ್ತೆ. ನೆಕ್ಸ್ಟು ಇಲ್ಲ ಅಂದರೆ ಮೇಲಿರೋ ಕ್ಲಿಪ್ನ ಇಲ್ಲಿ ಡಿಸೇಬಲ್ ವಿಡಿಯೋ ಟ್ರ್ಯಾಕ್ ಕೊಟ್ಟು ನಾವು ಬೇಕಿದ್ರೆ ಮತ್ತೆ ಫ್ಯೂಷನಿಗೆ ಹೋಯ್ತು ಅಂದರೂ ಇಲ್ಲಿ ಕೂಡ ಅದೇ ಥರ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಫ್ಯೂಷನಿಗೆ ಬಂದಾಗ ಇಲ್ಲಿಂದ ಕ್ಲಿಪ್ಸ್ ತೊಗೋಬೇಕು ಅಂದರೆ ಇಲ್ಲಿ ಟಾಪಲ್ಲಿ ಬಂದಾಗ ಇಲ್ಲಿ ಕ್ಲಿಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಬಂದಾಗ ನಮಗೆ ಇಲ್ಲಿ ಬಾಟಮಲ್ಲಿ ಕಾಣುತ್ತೆ, ನಮಗೆ ಇಲ್ಲಿ ಫ್ಯೂಷನ್ ಕ್ಲಿಪ್ಪು, ಈ ಕ್ಲಿಪ್ಪಾರು ತೊಗೊಂಡು ಇಲ್ಲಿಂದ ವರ್ಕ್ ಮಾಡ್ಬೋದು. ನೆಕ್ಸ್ಟು ಬೇರೆ ಕ್ಲಿಪ್ಪಾರು ತೊಗೋಬೋದು. ಇಲ್ಲಿ ಟೋಟಲ್ಲು ಎಷ್ಟು ಕ್ಲಿಪ್ ಇರುತ್ತೆ ಅಷ್ಟು ಕ್ಲಿಪ್ನ ನಾವಿಲ್ಲಿ ಫ್ಯೂಷನಿಗೆ ತೊಗೊಂಡು ವರ್ಕ್ ಮಾಡ್ಬೋದು. ಇದೇ ಸೇಮ್ ಆಪ್ಷನ್ನು ನಮಗೆ ಕಲರ್ ಪೇಜಲ್ಲೂ ಬರುತ್ತೆ. ಇಲ್ಲಿ ಕ್ಲಿಪ್ಸ್ ಅಂತ ಆಪ್ಷನ್ ಇರುತ್ತಲ್ಲ, ಇಲ್ಲಿ ಬಂದರೂ ಇದೇ ಥರ ಮಾಡ್ಬೋದು. ಸೊ ಇದು ಇನ್ನೊಂದು ಥರ ಆಪ್ಷನ್ ಆಯಿತು. ಇವಾಗ ಬೈ ಚಾನ್ಸ್ ನನಗೆ ಇವೆರಡು ಕ್ಲಿಪ್ಪು ಇಲ್ಲೇನಿದೆ, ಇವೆರಡು ಕ್ಲಿಪ್ಪು ನಮಗೆ ಫ್ಯೂಷನಿಗೆ ಬೇಕು ಅಂದಾಗ ನಾನಿಲ್ಲಿ 2 ಕ್ಲಿಪ್ನ ಸೆಲೆಕ್ಷನ್ ಮಾಡ್ಕೋತೀನಿ. ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ನ್ಯೂ ಫ್ಯೂಷನ್ ಕ್ಲಿಪ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ 2 ಕಂಬೈನ್ ಆಗಿ ಒಂದು ಸಿಂಗಲ್ ಕ್ಲಿಪ್ ಆಗಿದೆ. ಅಂದರೆ 2 ಕ್ಲಿಪ್ ಇಲ್ಲೇ ಇದೆ, 2 ಕಂಬೈನ್ ಆಗಿದೆ, ಫ್ಯೂಷನ್ ಕ್ಲಿಪ್ ಆಗಿ ಕಂಬೈನ್ ಆಗಿದೆ. ನಾನಿಲ್ಲಿ ಫ್ಯೂಷನಿಗೆ ಬಂದಾಗ ಹೀಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನನಗೆ ಮೀಡಿಯಾ 1 ಮೀಡಿಯಾ 2 ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ಮೀಡಿಯಾ 1ನ ಇಲ್ಲಿ ಹಾಕ್ತು ಅಂದರೆ ನಾನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಒಂದು ಕ್ಲಿಪ್ ಕಾಣಿಸ್ತಾ ಇದೆ. ನೆಕ್ಸ್ಟು ಮೀಡಿಯಾ 2ನ ಇಲ್ಲಿಗೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತು ಅಂದರೆ ನಮ್ಮ ವ್ಯೂವರ್ಗೆ ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಅಂತ ಕ್ರಿಯೇಟ್ ಆಗಿದೆ, ಖಾಲಿ ಬ್ಯಾಕ್ಗ್ರೌಂಡ್ ಕೂಡ ಒಂದು ಕ್ಲಿಪ್ಪು ಬಂದಿದೆ. ಇಲ್ಲಿ ಮೀಡಿಯಾ 1 ಮೀಡಿಯಾ 2 ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ನನಗೆ 2 ಕ್ಲಿಪ್ಪು ಫ್ಯೂಷನಿಗೆ ಬಂದಿದೆ. ಸೊ ನಮಗೆ ಮಲ್ಟಿಪಲ್ ಕ್ಲಿಪ್ಸ್ ಏನಾದ್ರು ಇತ್ತು ಅಂದರೆ ಅದನ್ನ ಫ್ಯೂಷನಿಗೆ ತೊಗೋಬೇಕು ಅಂದರೆ ಇಲ್ಲಿ ಬಂದು ಫ್ಯೂಷನ್ ಎಡಿಟ್ ಪೇಜಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಫ್ಯೂಷನ್ ಕ್ಲಿಪ್ ಅಂತ ಕೊಟ್ಟು ಎಲ್ಲನೂ ಸೆಲೆಕ್ಷನ್ ಮಾಡಿಕೊಂಡು ಫ್ಯೂಷನಿಗೆ ಬಂತು ಅಂದರೆ ನಮಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ,
ಇಲ್ಲಿ ಮೀಡಿಯಾ 1 ಮೀಡಿಯಾ 2 ಅಂತ ಈ ಥರ ಕ್ರಿಯೇಟ್ ಆಗಿ ನಮಗೆ ಎಲ್ಲ ಕ್ಲಿಪ್ಪು ಕೂಡ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ಫ್ಯೂಷನ್ ಪೇಜ್ಗೆ ಬರೋಣ. ಫ್ಯೂಷನ್ ಪೇಜಲ್ಲಿ ಇಂಟರ್ಫೇಸ್ ಹೇಗಿದೆ ಅಂತ ನೋಡೋಣ. ಸೊ ಈಗ ಫ್ಯೂಷನ್ ಪೇಜ್ಗೆ ಬಂದೆ. ಫ್ಯೂಷನ್ ಪೇಜ್ಗೆ ಬಂದಾದಮೇಲೆ ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಟಾಪಿಗೆ ಬಂದಾಗ ಮೀಡಿಯಾ ಪೂಲ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ನಮಗೆ ಗೊತ್ತು ಮೀಡಿಯಾ ಪೂಲು ಕಲರ್ ಟ್ಯಾಬಲ್ಲೂ ಬರುತ್ತೆ, ಎಡಿಟ್ ಟ್ಯಾಬಲ್ಲೂ ಬರುತ್ತೆ. ಸೊ ಇಲ್ಲಿಂದ ನಾವು ಮೀಡಿಯಾ ಪೂಲಲ್ಲಿ ನಾವು ಕ್ಲಿಪ್ಸ್ನ ಇಲ್ಲಿ ಬೇಕಿದ್ರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಮಾಡಿಕೊಂಡ್ರೆ ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದು ಮೀಡಿಯಾ ಪೂಲು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು ಎಫೆಕ್ಟ್ಸಿಗೆ ಬಂದಾಗ ನಮಗೆ ಇಲ್ಲಿ ತುಂಬ ಎಫೆಕ್ಟ್ಸು ಕಾಣಿಸುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದೆಲ್ಲ ಫ್ಯೂಷನ್ ಎಫೆಕ್ಟ್ಸು ಇಲ್ಲಿ. ಮತ್ತು ನೆಕ್ಸ್ಟು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಟೆಂಪ್ಲೇಟ್ಸ್ ಕೂಡ ಸಿಗುತ್ತೆ. ನಾವೇನಾದರೂ ಟೆಂಪ್ಲೇಟ್ ಏನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿತ್ತು ಅಂದರು. ಮತ್ತು ಫ್ಯೂಷನಲ್ಲಿ ಕೆಲವು ಕೂಡ ಒಂದು ಇನ್ಬಿಲ್ಟ್ ಟೆಂಪ್ಲೇಟ್ಸ್ ಕೂಡ ಇರುತ್ತೆ. ನೆಕ್ಸ್ಟು ಲಟ್ಸು, ನಿಮಗೆ ಲಟ್ಸ್ ಗೊತ್ತಿರುತ್ತೆ. ನಾವು ಫ್ಯೂಷನಲ್ಲಿ ಕೂಡ ಕಲರ್ ಕನ್ವರ್ಷನ್ ಮಾಡ್ಬೋದು. ಹಾಗಾಗಿ ನಮಗೆ ಕಲರ್ ಪೇಜಲ್ಲಿ ಏನೇನು ಲಟ್ಸ್ ಇತ್ತು ಅದೇ ಲಟ್ಸ್ ಕೂಡ ಇಲ್ಲೂ ಬರುತ್ತೆ. ಸೊ ಇದಿಷ್ಟು ಎಫೆಕ್ಟ್ಸು ಮತ್ತು ಲಟ್ಸ್ ಕೂಡ ಆಯಿತು. ನೆಕ್ಸ್ಟು ಇನ್ನೊಂದು ಕ್ಲಿಪ್ಸು ಇಲ್ಲಿ ಬಾಟಮಲ್ಲಿ ಶೋ ಆಗುತ್ತೆ. ನಮಗೆ ಎಷ್ಟು ಕ್ಲಿಪ್ ಇದೆ ನಮ್ಮ ಟೈಮ್ಲೈನಲ್ಲಿ ಅಂತ ಇಲ್ಲಿ ಕ್ಲಿಪ್ಸ್ ಕೂಡ ತೋರಿಸುತ್ತೆ. ನೆಕ್ಸ್ಟು ಕ್ಲಿಪ್ ಆದಮೇಲೆ ನೆಕ್ಸ್ಟು ನೋಟ್ ಸೆಕ್ಷನ್ನು ಫ್ಯೂಷನಲ್ಲಿ ಇಲ್ಲಿ ಈ ಏರಿಯಾದಲ್ಲಿ ಬರುತ್ತೆ, ಅಂದರೆ ಬಾಟಮ್ ಏರಿಯಾದಲ್ಲಿ ಬರುತ್ತೆ. ಇದನ್ನ ಎನೇಬಲ್ ಡಿಸೇಬಲ್ ಮಾಡಿಕೊಂಡ್ರೆ ನಮ್ಮ ಇಲ್ಲಿ ನೋಟ್ ಸೆಕ್ಷನ್ ಏನಿದೆ ಇದು ಎನೇಬಲ್ ಮತ್ತು ಡಿಸೇಬಲ್ ಆಗುತ್ತೆ. ಇದಿಷ್ಟು ನಮ್ಮ ಲೆಫ್ಟ್ ಸೈಡಲ್ಲಿ ಬರೋದು ಇಂಟರ್ಫೇಸು. ನೆಕ್ಸ್ಟು ನಮ್ಮ ರೈಟ್ ಸೈಡ್ಗೆ ಬಂತು ಅಂದರೆ ಇಲ್ಲಿ ಒಂದು ವ್ಯೂವರ್ ಇರುತ್ತೆ. ವ್ಯೂವರು ಇಲ್ಲಿ ಡಬಲ್ ಇದೆ. ಸೊ ನಾನು ಇದನ್ನ ಸಿಂಗಲ್ ಮಾಡ್ಕೋತೀನಿ. ಡಬಲ್ಲು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನೆಕ್ಸ್ಟು ರೈಟ್ ಸೈಡಿಗೆ ಬಂದರೆ ಟಾಪಲ್ಲಿ ಇನ್ಸ್ಪೆಕ್ಟರ್ ಟ್ಯಾಬ್ ಆ್ಯಸ್ ಇಟ್ ಈಸ್ ಬರುತ್ತೆ. ಇನ್ಸ್ಪೆಕ್ಟರ್ ಟ್ಯಾಬು ನಾವು ಇಲ್ಲಿ ಏನೇನು ನೋಟ್ಸ್ ಹಾಕಿದ್ರು ಅದ್ರದ್ದು ಸೆಟ್ಟಿಂಗ್ಸು ಮತ್ತು ಅಡ್ಜಸ್ಟ್ಮೆಂಟ್ ಏನೇ ಮಾಡೋದಿದ್ರು ಇಲ್ಲಿ ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ಮಾಡ್ಬೋದು. ಇನ್ಸ್ಪೆಕ್ಟರ್ ಟ್ಯಾಬ್ ಕಾಮನ್ನು ಎಡಿಟ್ ಪೇಜು ಮತ್ತು ಕಟ್ ಪೇಜಲ್ಲೂ ಕೂಡ ಬರುತ್ತೆ. ನೆಕ್ಸ್ಟು ಮೆಟಾಡೇಟಾ, ಇಲ್ಲಿ ನಮ್ಮ ಕ್ಲಿಪ್ ಇನ್ಫಾರ್ಮೇಷನ್ ಏನಿತ್ತು ಅದನ್ನ ಇಲ್ಲಿ ಶೋ ಮಾಡುತ್ತೆ. ಮೆಟಾಡೇಟಾನು ಅಷ್ಟೇ ಎಡಿಟ್ ಪೇಜಲ್ಲೂ ಬರುತ್ತೆ, ಕಲರ್ ಪೇಜಲ್ಲೂ ಬರುತ್ತೆ ಮತ್ತು ಫ್ಯೂಷನ್ ಪೇಜಲ್ಲೂ ಬರುತ್ತೆ. ನೆಕ್ಸ್ಟು ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಕೀ ಫ್ರೇಮ್ಸ್ ಅಂತ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಕೀ ಫ್ರೇಮ್ಸು ಶೋ ಆಗುತ್ತೆ. ಇಲ್ಲಿ ಕೀ ಫ್ರೇಮ್ಸು ಶೋ ಆಗುತ್ತೆ. ಇದನ್ನು ಇಲ್ಲಿ ಡ್ರ್ಯಾಗ್ ಮಾಡಿ ಇದನ್ನು ಚಿಕ್ಕದು ಕೂಡ ಮಾಡ್ಕೋಬೋದು. ಇಲ್ಲಿ ಚಿಕ್ಕದು ಮಾಡಿಕೊಂಡಾಗ ನಮಗೆ ಇಲ್ಲಿ ಕೀ ಫ್ರೇಮ್ಸು ಯಾವ ಫ್ರೇಮಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಫ್ರೇಮಿಗೆ ಎಂಡ್ ಆಗುತ್ತೆ, ನಮ್ಮ ಕ್ಲಿಪ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ ಅಂತ ಕೂಡ ಇಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾವು ಕೀ ಫ್ರೇಮ್ಸ್ ಹಾಕಿದಾಗ ಇಲ್ಲೊಂದು ಬಾರ್ ಕಾಣುತ್ತೆ, ಆ ಬಾರಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈ ಕೀ ಫ್ರೇಮ್ಸು ನೆಕ್ಸ್ಟು ಫ್ಯೂಷನ್ ಟ್ಯಾಬಲ್ಲಿ ಏನಾದರೂ ಎಫೆಕ್ಟ್ಸ್ ಮಾಡ್ತೀವಲ್ಲ ಅವಾಗ ನೋಡೋಣ. ನೆಕ್ಸ್ಟು ಈ ಕೀ ಫ್ರೇಮ್ಸ್ ಟಾಪಲ್ಲಿದೆಯಲ್ಲ ಅದ್ರ ಪಕ್ಕ ಒಂದು ಸ್ಪ್ಲೈನ್ ಅಂತ ಆಪ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಏನು ಕೀ ಫ್ರೇಮ್ಸ್ ಹಾಕಿರ್ತೀವಲ್ಲ ಅದ್ರದ್ದು ಗ್ರಾಫ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಏನು ಕೀ ಫ್ರೇಮ್ ಹಾಕಿಲ್ಲ, ಹಾಗಾಗಿ ಇಲ್ಲಿ ಏನು ಗ್ರಾಫ್ ತೋರಿಸ್ತಾ ಇಲ್ಲ. ಈ ಗ್ರಾಫಲ್ಲಿ ಏನಂದರೆ ನಾವು ಎಡಿಟ್ ಟ್ಯಾಬಲ್ಲಿ ನಾವು ಸ್ಪೀಡ್ ರ್ಯಾಂಪ್ ಮಾಡಿದಾಗ ಅದನ್ನ ಸ್ಮೂತ್ ಮಾಡೋಕ್ಕೆ ಈಸ್ ಇನ್ನು ಮತ್ತು ಈಸ್ ಔಟ್ ಮಾಡ್ತಾ ಇದ್ದೀವಲ್ಲ ಅದೇ ಸೇಮು ಇಲ್ಲಿ ಒಂದು ಗ್ರಾಫ್ ಓಪನ್ ಆಗುತ್ತೆ. ಈ ಗ್ರಾಫಲ್ಲಿ ನಾವು ಈಸ್ ಇನ್ನು ಈಸ್ ಔಟು ಮಾಡ್ಕೋಬೋದು. ಸೊ ಇದಿಷ್ಟು ಆಯಿತು ಸ್ಪ್ಲೈನು ಮತ್ತು ಕೀ ಫ್ರೇಮ್ಸು. ನೆಕ್ಸ್ಟು ನಮ್ಮ ರೈಟ್ ಸೈಡು ಇಂಟರ್ಫೇಸ್ ಆಯಿತು. ನಾವು ಇವಾಗ ಸೆಂಟರಲ್ಲಿ ಬಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಇಲ್ಲಿ ಡುವೆಲ್ ಮಾನಿಟರ್ ಕಾಣುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೋತು ಅಂದರೆ ನಮಗೆ ಇನ್ನೊಂದು ಮಾನಿಟ್ರು ಓಪನ್ ಆಗುತ್ತೆ. ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ. ಸೊ ಇಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಮಾನಿಟರ್ ಇದೆ. ಸೊ ಇದು ಹೇಗೆ ಅಂದರೆ ನಾವು ಎಡಿಟ್ ಪೇಜಲ್ಲಿ ಸೋರ್ಸ್ ಮಾನಿಟರ್ ಒಂದು ಮತ್ತು ಮೇನ್ ಮಾನಿಟರ್ ಒಂದು ಆ ಥರ ಯೂಸ್ ಮಾಡ್ತಾಯಿದ್ವಿ. ಫ್ಯೂಷನಲ್ಲಿ ಆ ಥರ ಏನಿಲ್ಲ. ಈ ಮಾನಿಟ್ರಲ್ಲೂ ನೋಡ್ಬೋದು, ಈ ಮಾನಿಟ್ರಲ್ಲೂ ಕೂಡ ನೋಡ್ಬೋದು. ನಾವು ಏನು ನೋಡಬೇಕು ಅಂತ ಇರ್ತೀವಿ ಈಗ. ಸೊ ನಮಗೆ ಲೆಫ್ಟ್ ಸೈಡಲ್ಲಿ ನಾನಿಲ್ಲಿ ಮೀಡಿಯಾ ಇನ್ನು ಇದನ್ನು ಡ್ರ್ಯಾಗ್ ಮಾಡಿ ಈ ಮಾನಿಟ್ರ್ ಮೇಲೆ ಬಿಡ್ತಾಯಿದ್ದೀನಿ. ಸೊ ಇದೇ ಥರ ನಾವು ಎಷ್ಟೇ ನೋಡಿತ್ತು ಅಂದರೂ ನಾವು ಈ ಮಾನಿಟ್ರಲ್ಲಿ ಬೇರೆ ನೋಡ್ಬೋದು, ಈ ಮಾನಿಟ್ರಲ್ಲಿ ಬೇರೆ ನೋಡ್ಬೋದು. ಹಾಗಾಗಿ ಇದು ಸೋರ್ಸ್ ಮಾನಿಟ್ರು ಮತ್ತು ಮೇನ್ ಮಾನಿಟ್ರು ಆ ಥರ ಏನಿಲ್ಲ. ಎರಡೂ ವ್ಯೂವರಲ್ಲಿ ನಾವು ಏನು ಬೇಕಿದ್ರೂ ನೋಡ್ಬೋದು. ಸೊ ಹಾಗಾಗಿ ಎರಡು ಮಾನಿಟ್ರು ಆಪ್ಷನ್ ಇದೆ ಇಲ್ಲಿ. ಸೊ ಇದನ್ನ ಡಿಸೇಬಲ್ ಮಾಡ್ಕೋತೀನಿ. ನೆಕ್ಸ್ಟು ಅದ್ರ ಪಕ್ಕ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ಹವರ್ ಮಾಡ್ತು ಅಂದರೆ ಇಲ್ಲಿ ಲಟ್ ಅಂತ ಒಂದು ಆಪ್ಷನ್ ಇದೆ. ಈ ಲಟ್ ಏನು ಅಂದರೆ ನಾವು ಲಟ್ ಹಾಕಿದಾಗ ಇದನ್ನು ಬೈಪಾಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಲಟ್ ಹಾಕಿದಾಗ ಹೇಗೆ ಕಾಣುತ್ತೆ, ಇಲ್ಲಾಂದರೆ ಲಟ್ ತೆಗ್ದಾಗ ಹೇಗೆ ಕಾಣುತ್ತೆ ಅನ್ನೋದಕ್ಕೆ
ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದ್ರ ಪಕ್ಕ ಬಂದಾಗ ಇಲ್ಲೊಂದು ಶೋ ಕಲರ್ ಚಾನಲ್ ಅಂತ ಒಂದು ಆಪ್ಷನ್ ಇದೆ. ಈ ಕಲರ್ ಚಾನಲ್ ಏನು ಮಾಡುತ್ತೆ ಅಂದರೆ, ಸೊ ಇಲ್ಲಿ ನಾವು ಏನಾದರೂ ಒಂದು ಬೈ ಚಾನ್ಸ್ ಒಂದು ಗ್ರೀನ್ ಸ್ಕ್ರೀನ್ ಏನಾದರೂ ಕ್ವಾಲಿಫೈ ಮಾಡಿದಾಗ ನಮಗೆ ಕಂಪ್ಲೀಟ್ ವೈಟು ಮತ್ತು ಕಂಪ್ಲೀಟ್ ಬ್ಲ್ಯಾಕ್ ಇರುತ್ತಲ್ಲ, ಅದು ಕಲರ್ ಚಾನಲ್ ನೋಡೋಕ್ಕೋಸ್ಕರ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ವ್ಯೂ ಅಲ್ಲಿ ನೋಡೋಕ್ಕೋಸ್ಕರ ಈ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಮುಂದೆ ಗ್ರೀನ್ ಸ್ಕ್ರೀನು ರಿಮೂವ್ ಮಾಡೋದು ಹೇಗೆ ಅಂತ ನೋಡ್ತೀವಲ್ಲ, ಆ ಟೈಮಲ್ಲಿ ನೋಡೋಣ. ಸೊ ನೆಕ್ಸ್ಟ್ ನಮ್ಮ ಮೇನ್ಲಿ ಬಂದಾಗ ಇಲ್ಲಿ ನಮ್ಮ ಮಾನಿಟರ್ ಇದೆ, ಮೇನ್ ಮಾನಿಟರು. ಈ ಮಾನಿಟರಲ್ಲಿ ನಾವು ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ನಮ್ಮ ಮೌಸು ಸ್ಕ್ರಾಲ್ ಬಟನ್ನ ಡ್ರ್ಯಾಗ್ ಮಾಡ್ತಾ ಇದ್ದರೆ ಝೂಮ್ ಇನ್ನು ಝೂಮ್ ಔಟ್ ಆಗುತ್ತೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದೆ, ನಾನು ಮುಂದೆ ಹೇಳ್ತೀನಿ. ಆ ಸೆಟ್ಟಿಂಗ್ಸ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡಿ ನಾವು ಹಿಂಗೆ ಡ್ರ್ಯಾಗ್ ಮಾಡ್ತು ಅಂದರೆ ಝೂಮ್ ಇನ್ನು ಝೂಮ್ ಔಟ್ ಆಗುತ್ತೆ. ಸೊ ನಮ್ಮ ವ್ಯೂವರ್ನ ಈ ಥರ ಬೇರೆ ಕಡೆಗೆ ಪ್ಲೇಸ್ ಮಾಡಬೇಕು ಅಂದರೆ ಅದೇ ಸ್ಕ್ರಾಲ್ ಬಟನ್ನ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ತು ಅಂದರೆ ನಮ್ಮ ವ್ಯೂವರು ಈ ಥರ ಅಡ್ಜಸ್ಟ್ ಮಾಡ್ಕೋಬಹುದು. ನೆಕ್ಸ್ಟು ಇದೇ ಸೆಂಟರ್ ಪಾರ್ಟಲ್ಲಿ ಲೆಫ್ಟ್ ಸೈಡಿಗೆ ಬಂದಾಗ ನಮ್ಮ ಇಲ್ಲಿ ಝೂಮ್ ರೇಷಿಯೋ ಇರುತ್ತೆ. ಇಲ್ಲಿ 100%, 400 ಫಿಟ್ ಅಂದರೆ ನಮ್ಮ ಮಾನಿಟರ್ ಎಷ್ಟಿದೆ ಅಷ್ಟಕ್ಕೆ ಫಿಟ್ ಆಗುತ್ತೆ. ನೆಕ್ಸ್ಟು 25%, ಈ ಥರ ನಾವು ಝೂಮ್ ಎಷ್ಟು ಬೇಕು ನಮಗೆ ಅಷ್ಟು ಕೂಡ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲೊಂದು ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನ್ಯಾವಿಗೇಟರ್, ಮ್ಯಾಗ್ನಿಫೈಯರ್, 2D ವ್ಯೂವರ್, 3D ಹಿಸ್ಟೋಗ್ರಾಮ್, ಕಲರ್ ಇನ್ಸ್ಪೆಕ್ಟರ್, ಹಿಸ್ಟೋಗ್ರಾಮ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಮ್ಮ ಇಮೇಜ್ದು ಹಿಸ್ಟೋಗ್ರಾಮ್ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ಇಮೇಜ್ ಇನ್ಫೋ ಏನಿದೆ ಅದು ಇಲ್ಲಿ ನಮಗೆ ಒಂದು ಕಾಣಿಸ್ತದೆ ಅಲ್ಲ ಬಾರು, ಇಲ್ಲಿ ಟೋಟಲ್ ಇಮೇಜ್ ಇನ್ಫೋ ಏನಿದೆ, ಇದು ಫ್ರೇಮ್ ಸೈಜು 4K ಇದೆ, ಪಿಕ್ಸೆಲ್ ಆಸ್ಪೆಕ್ಟ್ ರೇಷಿಯೋ 1:1 ಇದೆ, ಡೆಪ್ತು 32 ಬಿಟ್ಟು ಫ್ಲೋಟ್ ಇದೆ, ಆ ಥರ ಶೋ ಆಗುತ್ತೆ. ನೆಕ್ಸ್ಟು ಇದೇ ಥರ ಇಲ್ಲಿ ಕಲರ್ ಪೇಜಲ್ಲಿ ವೆಕ್ಟರ್ ಸ್ಕೋಪ್ ನೋಡಿದ್ವಲ್ಲ, ಅದೇ ಥರ ಇಲ್ಲೊಂದು ವೆಕ್ಟರ್ ಸ್ಕೋಪ್ ಕೂಡ ಶೋ ಆಗುತ್ತೆ. ನೆಕ್ಸ್ಟು ಇನ್ನು ಇಲ್ಲಿ ವೇ ಫಾರ್ಮ್ ಕೂಡ ನೋಡ್ಬೋದು. ಜಸ್ಟ್ ಒಂದು ರೆಫರೆನ್ಸಿಗೋಸ್ಕರ ಇಲ್ಲಿ ಒಂದು ತೋರಿಸಿದ್ರೆ ಇಲ್ಲಿ ಒಂದು ನ್ಯಾವಿಗೇಟರ್, ಆ ಥರ ಒಂದು ಆಪ್ಷನ್ ಇದೆ. ಇದನ್ನ ಹೈಡ್ ಮಾಡಬೇಕು ಅಂದರೆ ಇಲ್ಲಿ ಸಬ್ ವ್ಯೂವನ್ನು ಕ್ಲಿಕ್ ಮಾಡ್ತು ಅಂದರೆ ಅದು ಹೈಡ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬಫರ್ ಎ ಬಿ ಮತ್ತು ಬಫರ್ ಸ್ಪ್ಲಿಟ್ ವೈಪು ನಾವು ಗ್ರೇಡಿಂಗಲ್ಲಿ ಮಾಡಬೇಕಾದ್ರೆ ಕಲರ್ ಪೇಜಲ್ಲಿ ನೋಡಿದ್ವಿ ಸ್ಪ್ಲಿಟ್ ವೈಪು. ಈಗ ಬೈ ಚಾನ್ಸ್ ಇಲ್ಲೊಂದು ಏನಾದರೂ ಇಮೇಜ್ ಇತ್ತು ಅಂದರೆ ಸ್ಪ್ಲಿಟ್ ವೈಪ್ ಮಾಡಿಕೊಂಡು ಇದನ್ನು ನೋಡೋಕ್ಕೆ ಯೂಸ್ ಮಾಡ್ತಾರೆ. ಮುಂದೆ ಇದನ್ನು ನೋಡೋಣ. ಇಲ್ಲಿ ಸೆಂಟರಲ್ಲಿ ಬಂತು ಅಂದರೆ ನಮ್ಮ ಇಲ್ಲಿ ಟೈಮ್ಲೈನ್ ಕಾಣಿಸುತ್ತೆ. ಈ ಟೈಮ್ಲೈನ್ ಏನು ಟೈಮ್ಲೈನ್ ಅಂದರೆ ನಮ್ಮ ಕಂಪ್ಲೀಟ್ ಎಡಿಟ್ ಪೇಜ್ ಇರುತ್ತಲ್ಲ ಆ ಟೈಮ್ಲೈನ್ ಅಲ್ಲ, ನಾವು ಯಾವ ಕ್ಲಿಪ್ನ ತೊಗೊಬಂದಿರ್ತೀವಿ ಅದ್ರದ್ದು ಮಾತ್ರ ಟೈಮ್ಲೈನ್ ಕಾಣಿಸುತ್ತೆ. ಇಲ್ಲಿ 0 ಫ್ರೇಮ್ಸ್ ಎಷ್ಟಿದೆ, 0 ಸ್ಟಾರ್ಟ್ ಆಗಿ 250ವರೆಗೂ ಎಂಡ್ ಆಗಿದೆ. ಇದಿಷ್ಟು ನಮ್ಮ ಟೈಮ್ಲೈನು. ನೆಕ್ಸ್ಟು ಅದ್ರ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನಮ್ಮ ವಾಲ್ಯೂಮ್ ಬಟನ್ ಆ್ಯಸ್ ಇಟ್ ಈಸ್ ಇದೆ, ಮತ್ತು ಅದೇ ಥರ ಪ್ಲೇ, ಪಾಸು ಮತ್ತು ಲೂಪ್ ಬಟನ್ಸು ಅಷ್ಟಿದೆ. ನೆಕ್ಸ್ಟು ಇಂಪಾರ್ಟೆಂಟು, ಇಲ್ಲಿ ಕೆಲವೊಂದು ಎಫೆಕ್ಟ್ಸ್ ಇದೆ, ಅಂದರೆ ಕೆಲವೊಂದು ನೋಟ್ಸ್ ಇದೆ. ಈ ನೋಟ್ಸು ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಕಾಮನ್ನಾಗಿ ಯೂಸ್ ಮಾಡೋವಂಥ ನೋಡು. ಇದನ್ನು ಇಲ್ಲಿ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ತು ಅಂದರೆ ಈ ಥರ ನೋಡು ಪ್ಲೇಸ್ ಆಗುತ್ತೆ. ನಾನು ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ನೋಡನ್ನ ಆ್ಯಡ್ ಮಾಡಿದ್ದೀನಿ. ಅದೇ ಥರ ಟೆಕ್ಸ್ಟ್ ನೋಡು, ಕಲರ್ ಕರೆಕ್ಟರ್ ನೋಡು, ನೆಕ್ಸ್ಟು ಇಲ್ಲೊಂದು ಕಲರ್ ಕರ್ವ್ಸು, ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟು, ನೆಕ್ಸ್ಟು ಸ್ಪ್ಲೈನು, ಈ ಥರ ಇಲ್ಲಿ ಶಾರ್ಟ್ಕಟ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದು ನೋಡಬೇಕಿದ್ರು ನಾವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ 3D ಕ್ಯಾಮ್ರಾ, ನೆಕ್ಸ್ಟು ಸ್ಪಾಟ್ ಲೈಟು, ಇದೇ ಥರ ತುಂಬ ನೋಟ್ಸ್ ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಶಾರ್ಟ್ಕಟ್ ಕೀ ಇದೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಈ ನೋಡನ್ನ ಸೆಲೆಕ್ಷನ್ ಮಾಡಿಕೊಂಡು ನಾವು ಡಿಲೀಟ್ ಪ್ರೆಸ್ ಮಾಡ್ತು ಅಂದರೆ ಡಿಲೀಟ್ ಆಗುತ್ತೆ. ನೆಕ್ಸ್ಟು ಇಲ್ಲೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಹೇಳ್ತೀನಿ. ನಾವಿಲ್ಲಿ ಮಾನಿಟರ್ಗೆ ಬಂದಾಗ ನಮ್ಮ ಮೌಸಲ್ಲಿ ಸ್ಕ್ರಾಲ್ ಮಾಡ್ತು ಅಂದರೆ ಇದು ಮೇಲೆ ಕೆಳಗೆ ಪ್ಯಾನ್ ಆಗ್ತಾಯಿದೆ, ಅಂದರೆ ಅಪ್ ಆ್ಯಂಡ್ ಡೌನ್ ಆಗ್ತಾಯಿದೆ. ಅದೇ ನಾವು ಕಲರ್ ಪೇಜಿಗೆ ಹೋಗಿ ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ಝೂಮ್ ಆಗ್ತಾಯಿದೆ. ಮತ್ತು ಎಡಿಟ್ ಪೇಜಿಗೆ ಬಂದಾಗಲೂ ಅಷ್ಟೇ, ಇಲ್ಲಿ ಈ ಥರ ಸ್ಕ್ರಾಲ್ ಮಾಡ್ತು ಅಂದರೆ ಝೂಮ್ ಆಗ್ತಾಯಿದೆ. ಆದರೆ ಫ್ಯೂಷನ್ ಪೇಜಲ್ಲಿ ಮಾತ್ರ ನಾವು ಸ್ಕ್ರಾಲ್ ಬಟನ್ನ ಸ್ಕ್ರಾಲ್ ಮಾಡ್ತು ಅಂದರೆ ನಮಗಿಲ್ಲಿ ಮೇಲೆ ಕೆಳಗೆ ಪ್ಯಾನ್ ಥರ ಆಗ್ತಾಯಿದೆ. ಈ ಸೆಟ್ಟಿಂಗ್ಸ್ನ ಒಂದು ಚೇಂಜ್ ಮಾಡಿಕೊಂಡು ನಾವು ಇದನ್ನ ಝೂಮಿಗೆ ಇಟ್ಕೊಂಡ್ರೆ ನಾವು ಎಲ್ಲ ಪೇಜಲ್ಲೂ ಅಷ್ಟೇ ನಾವು ಸ್ಕ್ರಾಲ್ ಮಾಡ್ತು ಅಂದರೆ ನಮಗೆ ಸ್ಕ್ರಾಲಿಂಗ್ ಆಪ್ಷನ್ ಸಿಗುತ್ತೆ. ಸೊ ಈ ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಟಾಪಲ್ಲಿ ಬಂದು ಫ್ಯೂಷನ್ ಅಂತ ಒಂದು ಟ್ಯಾಬ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಫ್ಯೂಷನ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಬಾಟಮಲ್ಲಿ ಬಂದರೆ ಯೂಸರ್ ಇಂಟರ್ಫೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟು ಟಚ್ ಸ್ಕ್ರಾಲಿಂಗ್ ಆ್ಯಂಡ್ ಮೌಸ್ ವೀಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಡಿಫಾಲ್ಟಾಗಿ ಕಂಟ್ರೋಲಿಗೆ
ಸೆಟ್ ಆಗಿರುತ್ತೆ. ಇಲ್ಲಿ ಚೆಕ್ ಮಾಡಿದ್ರೆ ಇದು ಮೇಲ್ಗಡೆ ಮತ್ತೆ ಕಂಟ್ರೋಲಿಗೆ ಚೆಕ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಇಗ್ನೋರಿಗೆ ಚೆಕ್ ಮಾಡ್ತಾ ಇದ್ದೀನಿ. ಇಗ್ನೋರಿಗೆ ಚೆಕ್ ಮಾಡಿ ನೆಕ್ಸ್ಟು ಅದನ್ನು ಇನ್ನೊಂದು ಸರಿ ಕ್ಲಿಕ್ ಮಾಡ್ತು ಅಂದರೆ ಅದು ಅನ್ಚೆಕ್ ಆಗುತ್ತೆ. ಅನ್ಚೆಕ್ ಆಗಿ ನಾವು ಇಲ್ಲಿ ಸೇವ್ ಕೊಡ್ತು ಅಂದರೆ ಆ ಸೆಟ್ಟಿಂಗು ಸೇವ್ ಆಗುತ್ತೆ. ಸೊ ನಾವಿವಾಗ ಇಲ್ಲಿ ಸ್ಕ್ರಾಲ್ ಮಾಡ್ತು ಅಂದರೆ ನಮಗೆ ಸೇಮ್ ಆಪ್ಷನ್ನು ಝೂಮ್ ಆಗೋದು ಮತ್ತು ಝೂಮ್ ಔಟ್ ಆಗೋದು ಆಪ್ಷನ್ ಬರುತ್ತೆ. ಸೊ ಅದೇ ಥರ ಇನ್ನೊಂದು ಸೆಟ್ಟಿಂಗ್ ಇದೆ. ಇಲ್ಲಿ ಲೆಫ್ಟಲ್ಲಿ ಬಂದು ಕೀ ಫ್ರೇಮ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಕೀ ಫ್ರೇಮ್ಸ್ನ ಕ್ಲಿಕ್ ಮಾಡಿ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಶೋ ಆಲ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಶೋ ಓನ್ಲಿಗೆ ಸೆಲೆಕ್ಟೆಡ್ ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆ, ಮಾಡ್ಕೋತಾ ಇದ್ದೀನಿ. ಇದು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಯಾವುದೇ ನೋಡಲ್ಲಿ ಕೀ ಫ್ರೇಮ್ಸ್ ಹಾಕಿದಾಗ ನಾವಿಲ್ಲಿ ಸೆಲೆಕ್ಷನ್ ಮಾಡಿದಾಗ ಕೀ ಫ್ರೇಮ್ಸ್ ಇತ್ತು ಅಂದರೆ ಅದು ಮಾತ್ರ ತೋರಿಸುತ್ತೆ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸು. ಈ ಸೆಟ್ಟಿಂಗ್ಸ್ನ ನೆನ್ಪಿಟ್ಕೊಳ್ಳಿ ಮತ್ತು ನಿಮ್ಮ ಫ್ಯೂಷನ್ ಪೇಜಲ್ಲೂ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾವಿವಾಗ ಟೋಟಲ್ ಫ್ಯೂಷನ್ ಪೇಜಿಂದು ಇಂಟರ್ಫೇಸ್ ಏನೇನಿದೆ ಅಂತ ನೋಡಿದ್ವಿ. ನೆಕ್ಸ್ಟು ಇಂಪಾರ್ಟೆಂಟು ಇವಾಗ ನೋಟ್ಸ್. ಸೊ ನಮ್ಮ ಬಾಟಮ್ ಸೆಕ್ಷನಿಗೆ ಬಂದಾಗ ಇಲ್ಲಿ ಲೇಔಟ್ ಕಾಣಿಸ್ತಾ ಇದೆಯಲ್ಲ, ಈ ಲೇಔಟು ನೋಟ್ ಸೆಕ್ಷನ್ನು. ನಾವು ಏನೇ ವರ್ಕ್ ಮಾಡೋದಿದ್ರು, ಏನೇ ಆ್ಯನಿಮೇಷನ್ನು ಮತ್ತು ಏನೇ ಮೋಷನ್ ಗ್ರಾಫಿಕ್ಸ್ ಮಾಡೋದಿದ್ರು ನಾವು ಎಲ್ಲ ಪ್ರೋಸೆಸ್ಸು ಇಲ್ಲೇ ಆಗೋದು. ಸೊ ಇಲ್ಲಿ ನೋಟ್ಸ್ ಬೇಸಿಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಸೊ ಇಲ್ಲಿ ಕಲರ್ ಗ್ರೇಡಿಂಗಲ್ಲೂ ನೋಡಿರುತ್ತೆ ಮತ್ತು ಫ್ಯೂಷನಲ್ಲೂ ನೋಡಿರುತ್ತೆ. ಆದರೆ ಎರಡೂ ನೋಟ್ಸು ಬೇರೆ ಬೇರೆ ಇರುತ್ತೆ. ಕಲರ್ ಗ್ರೇಡಿಂಗಲ್ಲಿ ಮಾಡೋ ನೋಟ್ಸೇ ಬೇರೆ, ಫ್ಯೂಷನ್ ನೋಟ್ಸೇ ಬೇರೆ. ಹೇಗೆ ಅಂದರೆ ಕಲರ್ ಗ್ರೇಡಿಂಗಲ್ಲಿ ನಾವು ಒಂದು ಫಸ್ಟು ನೋಡನ್ನ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಫ್ಯೂಷನಲ್ಲಿ ಆ ಥರ ಆಗೋಲ್ಲ. ಪ್ರತಿಯೊಂದು ನೋಡು ಒಂದು ಎಫೆಕ್ಟ್ ಥರ ಕೆಲಸ ಮಾಡುತ್ತೆ. ಸೊ ನೋಡು ಹೇಗಿರುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಒಂದು ಕ್ಲಿಪ್ನ ತೊಗೊಬಂದಾಗ ನಮಗೆ 2 ನೋಡು ಕಾಣಿಸುತ್ತೆ. ಒಂದು ಮೀಡಿಯಾ ಇನ್ ನೋಡು ಮತ್ತು ಒಂದು ಮೀಡಿಯಾ ಔಟ್ ನೋಡು. ಸೊ ಇದು ಹೇಗೆ ಅಂದರೆ ಮೀಡಿಯಾ ಇನ್ ಅಂದರೆ ಮೀಡಿಯಾ ಇನ್ಪುಟ್ಟು. ಸೊ ನಂದು ಇಲ್ಲಿ ಈ ಇಮೇಜ್ ಕ್ಲಿಪ್ ಇದೆಯಲ್ಲ, ಇದು ಮೀಡಿಯಾ ಇನ್ಪುಟ್ಟು. ಸೊ ಇದು ಇಲ್ಲಿಂದ ಕನೆಕ್ಟ್ ಆಗಿ ಮೀಡಿಯಾ ಔಟ್ಪುಟ್ಟಿಗೆ ಹೋಗಿದೆ, ಅಂದರೆ ಇದು ಮೀಡಿಯಾ ಔಟ್ಪುಟ್ ನೋಡು. ಇದು ಸಿಂಗಲ್ ನೋಡು, ಇದೆ ಫೈನಲ್ ನೋಡು. ಸೊ ನೆಕ್ಸ್ಟ್ ನಾನೀಗ ಮತ್ತೆ ಮೀಡಿಯಾ ಪುಲಿಗೆ ಬಂದು ನಾನಿಲ್ಲೊಂದು ಇಮೇಜ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಡ್ರಾಪ್ ಮಾಡಿದ ತಕ್ಷಣ ನನಗೆ ಇಲ್ಲಿ ತೋರಿಸ್ತಾ ಇದೆಯಾ ಮೀಡಿಯಾ 2 ಅಂತ. ಸೊ ನಾವೀಗ ಮೀಡಿಯಾ 2 ಅಂತ ಅಂದರೆ ಸೆಕೆಂಡ್ ಕ್ಲಿಪ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಡ್ರ್ಯಾಗ್ ಮಾಡ್ತೀನಿ, ಇದು ಮೀಡಿಯಾ 3 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ, ಮೀಡಿಯಾ 4 ಆಗುತ್ತೆ. ಸೊ ನಾನೀಗ ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮೀಡಿಯಾ 1ಇಂದ ಒಂದು ಇಲ್ಲಿ ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಲೈನು ಮೀಡಿಯಾ ಔಟಿಗೆ ಹೋಗ್ತಾ ಇದೆ. ಅಂದರೆ ಈ ಮೀಡಿಯಾ ಇನ್ನು ಇಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಮಗೆ ಇಲ್ಲಿ ಮೀಡಿಯಾ ಇಂದು ಒಂದು ಔಟ್ಪುಟ್ ತೋರಿಸ್ತಾ ಇದೆ. ಸೊ ನಾನು ಇದನ್ನು ಡಿಸ್ಕನೆಕ್ಟ್ ಮಾಡ್ತು ಅಂದರೆ ನಮಗೆ ಇಲ್ಲಿ ವ್ಯೂವರಲ್ಲಿ ಯಾವುದೇ ಔಟ್ಪುಟ್ ತೋರಿಸಲ್ಲ. ಸೊ ನಾನು ಇವಾಗ ಮೀಡಿಯಾ 2ಇಂದ ಲೈನ್ನ ಮೀಡಿಯಾ ಔಟಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ಪುಟ್ಟಿಂದ ನಾನು ಔಟ್ಪುಟ್ಟಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಮೀಡಿಯಾ 2 ಏನಿತ್ತು ಅದರದ್ದು ಇಮೇಜ್ ತೋರಿಸ್ತಾ ಇದೆ. ಸೊ ಅದೇ ಥರ ನೆಕ್ಸ್ಟು ಮೀಡಿಯಾ 3 ಕನೆಕ್ಟ್ ಮಾಡ್ತು ಅಂದರೆ ಆ ಇಮೇಜ್ ತೋರಿಸುತ್ತೆ. ಇದನ್ನ ಡಿಸ್ಕನೆಕ್ಟ್ ಮಾಡಿ ನೆಕ್ಸ್ಟು ಮೀಡಿಯಾ 4 ಕನೆಕ್ಟ್ ಮಾಡ್ತು ಅಂದರೆ ಆ ಇಮೇಜು ತೋರಿಸುತ್ತೆ. ಸೊ ಇವಾಗ ನಾನಿಲ್ಲಿ ಫಸ್ಟು ಮೀಡಿಯಾ ಇನ್ನು ಒಂದು ಕನೆಕ್ಟ್ ಮಾಡಿದ್ದೀನಿ. ಮೀಡಿಯಾ ಇನ್ನಿಂದ ಮೀಡಿಯಾ ಔಟಿಗೆ ಒಂದು ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಮೀಡಿಯಾ 2 ಕನೆಕ್ಷನಿಗೆ ತೊಗೊಂಡೋಗ್ತೀನಿ. ಅಂದರೆ ನನಗೆ ಮೀಡಿಯಾ 2 ತೋರಿಸ್ಬೇಕು ಅಂತ ಇಲ್ಲಿ ಕನೆಕ್ಟ್ ಮಾಡ್ತು ಅಂದರೆ ಅದು ಕನೆಕ್ಟ್ ಆಗಲ್ಲ. ಏನಕ್ಕೆ ಅಂದರೆ ಒಂದು ಮೀಡಿಯಾಯಿಂದ ಅಟ್ ಎ ಟೈಮು ಮೀಡಿಯಾ ಔಟಿಗೆ ಒಂದೇ ಲೈನ್ ಜಾಯ್ನ್ ಆಗೋದು. ಸೊ ನಮಗೆ 2-3 ಅಟ್ ಎ ಟೈಮ್ ಜಾಯ್ನ್ ಮಾಡೋಕ್ಕಾಗಲ್ಲ. ಒಂದು ಮೀಡಿಯಾ ಇನ್ನಿಂದ ಒಂದು ಮೀಡಿಯಾ ಔಟಿಗೆ ಒಂದೇ ಲೈನ್ ಪಾಸ್ ಆಗೋದು. ನಾವು ಏನೇ ವರ್ಕ್ ಮಾಡೋದಿದ್ರು ಇದ್ರ ಇನ್ ಬಿಟ್ವೀನ್ ಇಲ್ಲಿ ಈ ಬಿಟ್ವೀನ್ ಮಧ್ಯ ಸ್ಪೇಸ್ ಕಾಣಿಸ್ತಾ ಇದೆಯಲ್ಲ, ಇದರೊಳಗೆ ವರ್ಕ್ ಮಾಡಬೇಕು. ನಾವು ಮೀಡಿಯಾ 2 ಕನೆಕ್ಟ್ ಮಾಡ್ಬೋದು. ಅದಕ್ಕೆ ಸಪ್ರೇಟ್ ಒಂದು ಮರ್ಜ್ ನೋಡ್ ಹಾಕೋಬೇಕಾಗತ್ತೆ. ಅದನ್ನ ಹೇಳ್ತೀನಿ ಹೇಗೆ ಅಂತ. ಸೊ ಇದಿಷ್ಟು ಮೀಡಿಯಾ ಇನ್ನು ಮತ್ತು ಮೀಡಿಯಾ ಔಟು ನೋಟ್ಸು. ಸೊ ನೆಕ್ಸ್ಟು ಮೀಡಿಯಾ ಇನ್ನು ಮೀಡಿಯಾ ಔಟ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟು ಇವಾಗ ನಾನಿಲ್ಲಿ ಮಾನಿಟ್ರಿಗೆ ಬರ್ತೀನಿ. ಈ ವ್ಯೂವರ್ ಇರುತ್ತಲ್ಲ, ಇಲ್ಲಿ ನಾನು ಸ್ಪ್ಲಿಟ್ ಮಾನಿಟರ್ನ ಎನೇಬಲ್ ಮಾಡ್ತೀನಿ. ಇಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇರುತ್ತೆ ಅನ್ಕೋತೀನಿ. ಇಲ್ಲಿ ಇದನ್ನು ಹಿಂಗೆ ಡ್ರ್ಯಾಗ್ ಮಾಡ್ತೀನಿ. ಈಗ 2 ಮಾನಿಟರ್ ಆಗಿದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಮೀಡಿಯಾ 1ಗೆ ಬಂದು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನಿಮಗೆ 2 ಡಾಟ್ ಕಾಣಿಸ್ತಾ ಇದೆ. ಈ ಡಾಟಲ್ಲಿ ನಾನು ಲೆಫ್ಟ್ ವ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಮ್ಮ ಲೆಫ್ಟ್ ವ್ಯೂ ಅಲ್ಲಿ ಇದೊಂದು ಮಾನಿಟರ್ ಇರುತ್ತಲ್ಲ, ಅಲ್ಲಿ ಈ ಇಮೇಜು ಡಿಸ್ಪ್ಲೇ ಆಗುತ್ತೆ. ಅದನ್ನೇ ನಾನು ರೈಟಿಗೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ 2 ಎನೇಬಲ್ ಆಗಿದೆ. ಒಂದು ರೈಟಲ್ಲೂ ಇದೆ, ಒಂದು ಲೆಫ್ಟಲ್ಲೂ ಇದೆ. ಇದನ್ನು ಅನ್ಚೆಕ್ ಮಾಡ್ತೀನಿ ಲೆಫ್ಟ್ ವ್ಯೂನ, ಮತ್ತು ರೈಟ್ ವ್ಯೂ ಅಲ್ಲಿ ಇದು
ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಈ ಲೈನ್ ಇದೆಯಲ್ಲ, ಕನೆಕ್ಟಿಂಗ್ ಲೈನು, ಎಲ್ಲೋ ಲೈನು, ಇದನ್ನು ಡಿಸ್ಕನೆಕ್ಟ್ ಮಾಡ್ತೀನಿ. ಡಿಸ್ಕನೆಕ್ಟ್ ಮಾಡಾದಮೇಲೆ ನಾನಿಲ್ಲಿ ನನಗೆ ಫಸ್ಟು ಹೇಳಿದ್ದೆ, ನಾನು ಮೀಡಿಯಾ ಔಟಲ್ಲಿ ಏನೂ ಔಟ್ಪುಟ್ ಇಲ್ಲ ಅಂದರೆ ಇಲ್ಲಿ ಏನೂ ತೋರಿಸಲ್ಲ ಅಂತ. ಆದರೆ ಇಲ್ಲಿ ಔಟ್ಪುಟ್ ಇಲ್ಲ, ಇದೊಂದು ಕನ್ಫ್ಯೂಷನ್ ಆಗ್ಬೋದು. ಮೀಡಿಯಾ ಇನ್ನಲ್ಲಿ ನಾನಿಲ್ಲಿ ಮಾನಿಟ್ರ್ ವ್ಯೂನ ಎನೇಬಲ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಇಲ್ಲಿ ವ್ಯೂ ಕಾಣಿಸ್ತಾ ಇದೆ ನಮ್ಮದು ಇಮೇಜ್ದು. ಸೊ ನೆಕ್ಸ್ಟ್ ನಾನಿಲ್ಲಿ ಅದೇ ಮೀಡಿಯಾ ಔಟ್ ಬಂದು ಇಲ್ಲಿ ಎನೇಬಲ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಕನೆಕ್ಟಿಂಗ್ ಲೈನು ಕನೆಕ್ಟ್ ಆಗಿಲ್ಲ. ಮೀಡಿಯಾ ಔಟಲ್ಲಿ ತೋರ್ಸೋಕ್ಕೆ ಇಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ನಮಗೆ ಇಲ್ಲಿ ಏನು ಪ್ರಿವ್ಯೂ ತೋರಿಸ್ತಾ ಇಲ್ಲ. ಸೊ ನೆಕ್ಸ್ಟು ಮೀಡಿಯಾ 2 ಬರ್ತೀನಿ. ಇಲ್ಲಿ ಲೆಫ್ಟ್ ವ್ಯೂನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಔಟ್ಪುಟ್ ತೋರಿಸುತ್ತೆ. ಸೊ ಮೀಡಿಯಾ ಇನ್ನಿಗೆ ಬಂದು ನಾನು ಇಲ್ಲಿ ರೈಟ್ ವ್ಯೂನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮಗೆ ಈ ಇಮೇಜು ಮೀಡಿಯಾ 1 ಇಮೇಜ್ ಇದೆಯಲ್ಲ ಅದನ್ನು ತೋರಿಸುತ್ತೆ. ಇದಕ್ಕೆ ಶಾರ್ಟ್ಕಟ್ಟು ಲೆಫ್ಟ್ ವ್ಯೂ ರೈಟ್ ವ್ಯೂ ಚೇಂಜ್ ಆಗೋಕ್ಕೆ ನಾವಿಲ್ಲಿ 1 ಪ್ರೆಸ್ ಮಾಡ್ತು ಅಂದರೆ ನಮಗೆ ಯಾವ ನೋಡನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ ಆ ನೋಡ್ದು ಲೆಫ್ಟ್ ವ್ಯೂ ತೋರಿಸುತ್ತೆ. ನೆಕ್ಸ್ಟು 2 ಪ್ರೆಸ್ ಮಾಡ್ತು ಅಂದರೆ ನಮಗೆ ರೈಟ್ ವ್ಯೂ ತೋರಿಸುತ್ತೆ. ಇಲ್ಲಿ ಡಿಸೇಬಲ್ ಆಯಿತು. ಈಗ ನಾನು ಮತ್ತೆ 2 ಪ್ರೆಸ್ ಮಾಡ್ತೀನಿ, ಎನೇಬಲ್ ಆಗುತ್ತೆ. ಸೊ ಹೀಗಾಗಿ ನಮ್ಮ ಎರಡು ಡುವೆಲ್ ಮಾನಿಟ್ರು ಈ ಥರ ವರ್ಕ್ ಆಗುತ್ತೆ. ಇದು ಸೋರ್ಸ್ ಮಾನಿಟರು ಮತ್ತು ಮೇನ್ ಮಾನಿಟರ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಎರಡೂ ಮಾನಿಟರು ಒಂಥರ ಮೇನ್ ಮಾನಿಟರ್ ಥರನೇ ಲೆಕ್ಕ ಬರುತ್ತೆ. ಸೊ ಈಗ ನಾನು ಮೀಡಿಯಾ ಇನ್ನಿಗೆ ನೋಡನ್ನ ಸೆಲೆಕ್ಷನ್ ಮಾಡ್ತಿದ್ದೀನಿ. ಇಲ್ಲಿ ನಾನು 1 ಪ್ರೆಸ್ ಮಾಡ್ತೀನಿ. ನನಗೆ ಇಲ್ಲಿ ಫಸ್ಟ್ ಮಾನಿಟ್ರಲ್ಲಿ ವ್ಯೂ ತೋರಿಸ್ತಾ ಇದೆ. ಇಲ್ಲಿ ಎನೇಬಲ್ ಆಗ್ತಾ ಇದೆ. ಇಲ್ಲಿ ವೈಟ್ ಡಾಟ್ ಕಾಣಿಸ್ತಾ ಇದೆಯಲ್ಲ, ಇದು ಎನೇಬಲ್ ಆಗ್ತದೆ. 2 ಪ್ರೆಸ್ ಮಾಡ್ತು ಅಂದರೆ ನನಗೆ ನೆಕ್ಸ್ಟ್ ಮಾನಿಟರ್ ರೈಟ್ ಮಾನಿಟರ್ ಇರುತ್ತಲ್ಲ ಅಲ್ಲೂ ವ್ಯೂ ತೋರಿಸುತ್ತೆ. ಅದೇ ಥರ ನಾನು ಈಗ ಮೀಡಿಯಾ ಇನ್ 3ಯಲ್ಲಿ ನಾನು ಈ ಮೀಡಿಯಾ ಇನ್ 3ಯಲ್ಲಿ ಏನು ಇಮೇಜ್ ಇದೆ ಅಂತ ನೋಡಬೇಕು ಅಂದರೆ ನಾನಿಲ್ಲಿ ಇದನ್ನ ನೋಡನ್ನ ಕ್ಲಿಕ್ ಮಾಡಿ 1 ಪ್ರೆಸ್ ಮಾಡ್ತೀನಿ. ನನಗೆ ಈ ಇಮೇಜು ತೋರಿಸುತ್ತೆ. ಸೊ ಹೀಗೆ ನಾವು ಯಾವ ಮಾನಿಟ್ರಲ್ಲಿ ಯಾವ ವ್ಯೂ ನೋಡಬೇಕು, ಯಾವ ನೋಡ್ದು ವ್ಯೂ ನೋಡಬೇಕು ಅಂತ ಇರುತ್ತೋ ಆ ಮಾನಿಟ್ರದ್ದು ಇಲ್ಲಿ ವೈಟ್ ಡಾಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಎನೇಬಲ್ ಮಾಡಿಕೊಂಡು ನೋಡ್ಬೋದು. ಸೊ ಇಲ್ಲಿ ನಾನು ಮೀಡಿಯಾ 1 ಮೀಡಿಯಾ 2 3 ಅಂತ ಇದೆ. ಇದನ್ನು ರೀನೇಮ್ ಮಾಡಬೇಕು ಅಂದರೆ ನೋಡನ್ನ F2 ಪ್ರೆಸ್ ಮಾಡಿ ನಾನಿಲ್ಲಿ ಲೇಡಿ ಅಂತ ರೀನೇಮ್ ಮಾಡ್ತಾಯಿದ್ದೀನಿ. ಓಕೆ ಕೊಟ್ಟರೆ ಇಲ್ಲಿ ಲೇಡಿ ಅಂತ ಆಗುತ್ತೆ. ಇಲ್ಲಿ ನಾನು 1 ಪ್ರೆಸ್ ಮಾಡ್ತೀನಿ, ವ್ಯೂ ತೋರಿಸುತ್ತೆ. ಅದೇ 2 ಪ್ರೆಸ್ ಮಾಡ್ತೀನಿ, ನೆಕ್ಸ್ಟು ರೈಟ್ ವ್ಯೂವಲ್ಲೂ ವ್ಯೂ ತೋರಿಸುತ್ತೆ. ಸೊ ರೀನೇಮ್ ಮಾಡೋಕ್ಕೆ ನೋಡನ್ನ ಶಾರ್ಟ್ಕಟ್ ಬಟನ್ನು F2 ಮತ್ತು ನಮ್ಮ ಮಾನಿಟ್ರನ್ನ ಟಾಗಲ್ ಮಾಡೋಕ್ಕೆ ಲೆಫ್ಟ್ ಮಾನಿಟರು ಮತ್ತು ರೈಟ್ ಮಾನಿಟರ್ನ ಟಾಗಲ್ ಮಾಡೋಕ್ಕೆ ಶಾರ್ಟ್ಕಟ್ಟು 1 ಮತ್ತು 2 ನಿಮ್ಮ ಕೀಬೋರ್ಡಲ್ಲಿ. ಇವಾಗ ಈ ಮಾನಿಟರು ಯಾವ ಥರ ಯೂಸ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನೆಕ್ಸ್ಟು ಈ ಮೀಡಿಯಾ 2 3 4ನ ಡಿಲೀಟ್ ಮಾಡ್ಕೋತಾ ಇದ್ದೀನಿ. ಡಿಲೀಟ್ ಮಾಡೋಕ್ಕೆ ಸೆಲೆಕ್ಷನ್ ಮಾಡಿಕೊಂಡು ಡಿಲೀಟ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಈಗ ನಾನು ಇಲ್ಲಿಂದ ಒಂದು ನೋಡನ್ನ ತಗೋತೀನಿ. ಇಲ್ಲಿ ಒಂದು ನೋಡ್ ಪ್ಲೇಸ್ ಆಗಿದೆ, ಕಲರ್ ಕರೆಕ್ಟರ್ ಅಂತ. ಇಲ್ಲೊಂದು ನೋಡನ್ನ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಪ್ಲೇಸ್ ಮಾಡಿಕೊಂಡು ನಾನು ಇದನ್ನು ಈ ಇನ್ಪುಟ್ನ ಕಲರ್ ಕನೆಕ್ಟರ್ ನೋಡ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿ ಇದ್ರದ್ದು ಔಟ್ಪುಟ್ನ ಮೀಡಿಯಾ ಔಟಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕನೆಕ್ಟ್ ಮಾಡಿ ಕಲರ್ ಕರೆಕ್ಟರ್ ನೋಡಿದೆಯಲ್ಲ, ಇಲ್ಲಿ ಸ್ವಲ್ಪ ನಾನು ಇಲ್ಲಿ ಒಂದು ಎಕ್ಸಾಂಪಲ್ಗೋಸ್ಕರ ಕಲರು ಚೇಂಜ್ ಮಾಡ್ತೀನಿ. ಒಂದು ಹ್ಯೂ ಚೇಂಜ್ ಮಾಡ್ತೀನಿ. ಹ್ಯೂ ಚೇಂಜ್ ಮಾಡಾದಮೇಲೆ ಇಲ್ಲಿ ಎರಡು ಮಾನಿಟ್ರಲ್ಲೂ ನನಗೆ ರೆಡ್ ಹ್ಯೂ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ ಇಲ್ಲಿ ಮೀಡಿಯಾ ಔಟಲ್ಲಿ ಇಲ್ಲಿ ಟಾಗಲ್ ಆಗಿದೆ. ಎರಡು ಮಾನಿಟ್ರಲ್ಲೂ ಸೇಮ್ ವ್ಯೂ ಬಂದಿದೆ. ಇಲ್ಲಿ ಎರಡು ಮಾನಿಟ್ರಲ್ಲೂ ಹೈಲೈಟ್ ಆಗಿದೆ ಬಟನ್ನು. ಹಾಗಾಗಿ ಎರಡು ಮಾನಿಟ್ರಲ್ಲೂ ಅದೇ ಥರ ಕಾಣಿಸ್ತಾ ಇದೆ. ಸೊ ನಾನಿವಾಗ ಮೀಡಿಯಾ ನನ್ನ ಲೇಡಿ ನೋಡಿದೆಯಲ್ಲ, ರಿನೇಮ್ ಮಾಡ್ಕೊಂಡಲ್ಲ, ಅಲ್ಲಿ ಬಂದು 1 ಪ್ರೆಸ್ ಮಾಡ್ತೀನಿ. 1 ಪ್ರೆಸ್ ಮಾಡಿದಾಗ ನಮಗೆ ಏನು ಕಾಣಿಸ್ತಾ ಇದೆ, ಒರಿಜಿನಲ್ ಲೇಡಿ ನೋಡಲ್ಲಿ ಫಸ್ಟ್ ಒರಿಜಿನಲ್ ಇಮೇಜ್ ಏನಿತ್ತು ಅದು ಕಾಣಿಸ್ತಾ ಇದೆ. ನಾನಿಲ್ಲಿ ಕಲರ್ ಕರೆಕ್ಟರಲ್ಲಿ ಕರೆಕ್ಷನ್ ಮಾಡಿದೆ, ಮೀಡಿಯಾ ಒಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಏನು ಕರೆಕ್ಷನ್ ಮಾಡಿದ್ದೀನಿ ಫೈನಲ್ ಔಟ್ಪುಟ್ ನೋಡಲ್ಲಿ ನನಗೆ ಮಾನಿಟರಲ್ಲಿ ಈ ಥರ ಕಾಣಿಸ್ತಾ ಇದೆ. ಮಾಡಿದ್ವಲ್ಲ ಅದು ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಒರಿಜಿನಲ್ ನೋಡೋಕ್ಕೆ ಇಲ್ಲಿ ಲೆಫ್ಟ್ ವ್ಯೂನ ಟಾಗಲ್ ಮಾಡಿದ್ದೀನಿ ಲೆಫ್ಟ್ ಮಾನಿಟರ್ಗೆ. ಇಲ್ಲಿ ಔಟ್ಪುಟ್ ನೋಡೋಕ್ಕೆ ನಾನು ಆ ರೈಟ್ ಮಾನಿಟರ್ ಟಾಗಲ್ ಮಾಡಿದ್ದೀನಿ. ಸೊ ಹೀಗೆ ನಾವು ಈಗ ಕಲರ್ ಕರೆಕ್ಟರ್ ನೋಡೋನು ಹಿಂಗೆ ತೊಗೊಂಡು ಡ್ರ್ಯಾಗ್ ಮಾಡಿ ಲೆಫ್ಟ್ ಮಾನಿಟರ್ಗೆ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಏನು ಕರೆಕ್ಷನ್ ಆಗಿದೆ ಅದು ಕಾಣಿಸುತ್ತೆ. ಮತ್ತು ಲೇಡಿಗೆ ಬರ್ತೀನಿ, ನಾನಿಲ್ಲಿ 1 ಪ್ರೆಸ್ ಮಾಡ್ತೀನಿ, ನನಗೆ ಮತ್ತೆ ಒರಿಜಿನಲ್ ಇಮೇಜು ಕಾಣಿಸುತ್ತೆ. ಸೊ ಇವಾಗ ಒಂದು ಐಡಿಯಾ ಬಂತು ಅನ್ಕೋತೀನಿ ಯಾವ ಥರ ವರ್ಕ್ ಆಗುತ್ತೆ ಮಾನಿಟರ್ಗಳನ್ನೂ. ನಾವು ಯಾವ ನೋಡಲ್ಲಿ ಏನು ನಡೀತಾ ಇದೆ ಅಂತ ನೋಡಬೇಕು ಅಂದರೆ ಒಂದು ಔಟ್ಪುಟ್ ನೋಡೋಕ್ಕೆ ಒಂದು ಮಾನಿಟರ್ನ ಯೂಸ್ ಮಾಡ್ಬೋದು, ಮತ್ತು ಬೇರೆ ನೋಡು ಯಾವುದಾದ್ರು ಪ್ರಿವ್ಯೂ ನೋಡಬೇಕು ಅಂದರೂ ಈ ಮಾನಿಟರ್ನ ಯೂಸ್ ಮಾಡ್ಬೋದು. ಸೊ ನೋಡಿದ್ವಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಪಾರ್ಟ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿರೋದು ಸೆಟ್ಟಿಂಗ್ಸು ಮತ್ತು ಇಂಟರ್ಫೇಸು ಫ್ಯೂಷನ್ದು ಏನೇನಿದೆ ಒಂದ್ಸರಿ ನೋಡಿ, ಒಂದ್ಸರಿ ನೀವು ಒಂದು ಲೇಔಟು ಪರಿಚಯ ಯಾರು ಯೂಸ್ ಮಾಡಿಲ್ಲ ಒಂದು ಓಪನ್ ಮಾಡಿ ನಿಮ್ಮ ಕ್ಲಿಪ್ಸು ಮತ್ತು PNGs ಏನೇ ಇತ್ತು ಅಂದರೂ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿಕೊಂಡು ಇವತ್ತು ಈ ವಿಡಿಯೋದಲ್ಲಿ ನೋಡಿರೋ ನೋಟ್ಸ್ನ ಅಪ್ಲೈ ಮಾಡಿ ನೋಡಿ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಕನೆಕ್ಷನ್ ಮಾಡ್ಬೋದು ಮತ್ತು ಸೆಟ್ಟಿಂಗ್ಸ್ ಏನೇನಿದೆ ಅದನ್ನೆಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡೋಣ.